ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ, ಏನು ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣಾರ್ಥಿ. ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಮ್ಮ. ನಾನು ಶಾಂತಾ ಭಟ್ ಅಂತ. ನಾನು ಉಡುಪಿಯಿಂದ ಬಂದಿದ್ದೀನಿ. ಉಡುಪಿ ಹತ್ರ ಪರ್ಕಳ ಅಂತ ಊರಿಂದ ಬಂದಿದ್ದೀನಿ. ಓಕೆ, ಶಾಂತಾ ಭಟ್ ಅವರು ಉಡುಪಿಯ ಪರ್ಕಳದಿಂದ ಬಂದಿರೋದು. ಈಗ ಎಲ್ಲಿದ್ದೀರಮ್ಮ? ಈಗ ಇಲ್ಲಿ ಯಲಹಂಕದಲ್ಲಿದ್ದೀನಿ. ಮಗಳಿಗೆ ಮಗು ಆಗಿದೆ, ಅವಳಿಗೆ ನೋಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಹೌದಾ? ಮೊಮ್ಮಗುನ ನೋಡ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದಿದ್ದೀರಾ? ಓಕೆ. ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಬಿಸ್ಕು ರೊಟ್ಟಿ ಅಂತ ತಿಂಡಿ ಮಾಡ್ತಾ ಇದ್ದೀನಿ ನಾನು. ಬಿಸ್ಕುಟ್ ರೊಟ್ಟಿ. ಓಕೆ. ಸೊ ಬಿಸ್ಕುಟ್ ರೊಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ತೆಂಗಿನಕಾಯಿ, ಇಂಗು, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಶುಂಠಿ, ಉಪ್ಪು. ಓಕೆ, ಇದಿಷ್ಟು ಬಿಸ್ಕುಟ್ ರೊಟ್ಟಿಗೆ ಬೇಕಾಗುವಂಥದ್ದು. ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನು ಬೇಕು ಇವಾಗ? ಫಸ್ಟ್ ಒಗ್ಗರಣೆಗೆ ಒಂದು ಕೊಡಿ. ಓಕೆ ಓಕೆ, ಒಲೆ ಹಚ್ಕೋತೀರಮ್ಮ? ಹಚ್ಕೋತೀನಿ. ಎಣ್ಣೆ ಬೇಕಾ ಒಗ್ಗರಣೆಗೆ? ಒಗ್ಗರಣೆ ಬೇಕು. ಇದು ಬೇಕಾ? ಬಿಸ್ಕುಟ್ ರೊಟ್ಟಿ ಎಲ್ಲಿಂದ ಇದು? ಅಂದ್ರೆ ನೀವೀಗ ದಕ್ಷಿಣ ಕನ್ನಡದಲ್ಲಿ ಅಲ್ಲೆಲ್ಲ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ. ಹೌದಾ? ಅಲ್ಲಿ ಒಂಥರ ಸಾಯಂಕಾಲ ಸ್ನಾಕ್ಸ್ ತರನು ಯೂಸ್ ಮಾಡ್ತಾರೆ. ಏನ್ ಬೇಕು ಹೇಳಿ, ನಾನು ಕೊಡ್ತೀನಿ. ಸಾಸಿವೆನಾ? ಸೊ ಈಗ ಮೊಮ್ಮಗು ಅಂತ ಹೇಳಿದ್ರಲ್ಲ, ಈ ಹೆಣ್ಮಗುನ ಗಂಡ್ಮಗುನ? ಹೆಣ್ಮಗು. ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು. 6 ತಿಂಗಳಾಯ್ತು. ಓಕೆ. ಇನ್ನೇನು ಬೇಕು? ಉದ್ದಿನಬೇಳೆ. ಏನ್ ಹೆಸರು ಮೊಮ್ಮಗುದು? ಮೊಮ್ಮಗಳು ಸ್ವಸ್ತಿ ಅಂತನಾ? ಓಕೆ ಓಕೆ. ಸೊ ಫುಲ್ ಟೈಮ್ ಇವಾಗ ಡ್ಯೂಟಿ ಮೊಮ್ಮಗು ನೋಡ್ಕೊಳ್ಳೋದೆ. ಕಡಲೆಬೇಳೆ. ಸೊ ಮಗಳೇನ್ ಮಾಡ್ತಾಳೆ? ಮಗಳು ಅವಳು ಕಂಪನಿ ಒಂದೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಮಗಳು ಡ್ಯೂಟಿಗೆ ಹೋಗ್ತಾಳೆ, ಮೊಮ್ಮಗದು ಡ್ಯೂಟಿ ನಿಮ್ಗೆ. ಜೀರಿಗೆ ಕೊಡಿ. ಎಷ್ಟು ಜನ ಮಕ್ಕಳು ನಿಮ್ಗೆ? 2 ಮಕ್ಕಳು. ಹೌದಾ? ಇನ್ನೊಬ್ಬ ಮಗ ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಮಗ ಅಲ್ವಾ? ಕೊಡಿ. ಬೆಂಗಳೂರಲ್ಲಿ ಅವರು ಏನ್ ಕೆಲಸದಲ್ಲಿ ಇದ್ದಾರಾ? ಕೆಲಸದಲ್ಲಿದ್ದಾನೆ ಅವನು. ಮನೆಯವರೆಲ್ಲಿದ್ದಾರೆ ಇವಾಗ? ಅವ್ರು ಉಡುಪಿಲೇ ಇದ್ದಾರೆ, ಪರ್ಕಳದಲ್ಲಿ ಇದ್ದಾರೆ. ನೀವು ಮಾತ್ರ ಬೆಂಗಳೂರಲ್ಲಿ ಇದ್ದೀರಾ ಈಗ? ಹೋಗಿ ಬರ್ತಾ ಇರ್ತೀನಿ. ಸೊ ಫಸ್ಟ್ ಒಗ್ಗರಣೆಗೆ ಎಲ್ಲ ಏನದು ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಸಹ ಹಾಕ್ಬೇಕು. ಇದು ಕರಿಬೇವು ಎಲ್ಲ ಹಾಕೊಂಡ್ಬಿಡೋದು. ನಂತರ ಹಸಿಮೆಣಸು. ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಬೋದು. ಸರಿ. ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಲ್ವಾ ಹಸಿಮೆಣಸು? ಒಂಚೂರು ಅರಿಶಿಣ. ಸೊ ಅಡುಗೆ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆಯಾ? ತುಂಬಾ ಇಂಟ್ರೆಸ್ಟ್ ಇದೆ. ಹೌದಾ? ಓಕೆ. ಇದು ಶುಂಠಿನ ಸಣ್ಣದಾಗಿ ತುರ್ದಿದ್ದೀರಾ? ಸರಿ. ಮತ್ತೆ ಇದು ಕೊತ್ತಂಬರಿ ಸೊಪ್ಪು. ಓಕೆ. ಎಲ್ಲ ಫ್ರೈ ಮಾಡಬೇಕು. ಸ್ವಲ್ಪ ಸಣ್ಣೂರಿನೇ ಮಾಡ್ಕೊತೀರಾ? ಮತ್ತೆ ತೆಂಗಿನಕಾಯಿ ಕೊಡಿ. ಹಸಿ ತೆಂಗಿನಕಾಯಿನೇ? ಹಸಿ ತೆಂಗಿನಕಾಯಿನೇ ಸ್ವಲ್ಪ ಹಾಕ್ಬೇಕು. ಇದೆಲ್ಲ ಇವಾಗ ಏನದು ಹೂರ್ಣ ತರ ಇದೊಂದು ಮಸಾಲೆ ಮಾಡ್ಕೊಳ್ಳೋದು. ರವೆ ಕೊಡಿ ಸ್ವಲ್ಪ. ಅಂದ್ರೆ ಇದು ಬಿಸ್ಕುಟ್ ರೊಟ್ಟಿ ಅಂತ ಹೇಳಿದ್ರೆ ಇದು ಒಳಗೆ ಹಾಕುವ ಹೂರ್ಣ? ಇದು ಹೂರ್ಣನ ಫಸ್ಟ್ ರೆಡಿ ಮಾಡ್ಕೊಳ್ಳೋದು? ಫಸ್ಟ್ ರೆಡಿ ಮಾಡ್ಕೊಳ್ಬೇಕು. ಸರಿ ಸರಿ. ಇದು ಯಾವ್ದಿದು? ಉಪ್ಪಿಟ್ಟು ರವೆನಾ? ಉಪ್ಪಿಟ್ಟು ರವೆ, ಸಣ್ಣ ರವೆ. ಅದನ್ನ ಎಣ್ಣೆಯಲ್ಲಿ ಹುರ್ಕೊಳ್ಳೋದು? ಸ್ವಲ್ಪ ಫ್ರೈ ಮಾಡೋದು ಸ್ಲೋ ಎಣ್ಣೆಲಿ. ಸೊ ಈಗಂತೂ ನೀವು ಮೊಮ್ಮಗು ನೋಡುದು ಏನ್ ಮಾಡ್ತಾ ಇದ್ರಿ ಮುಂಚೆ ಉಡುಪಿಯಲ್ಲಿ? ಏನಾದ್ರು ಉಡುಪಿಯಲ್ಲಿ ಮನೇಲೇ ಇರೋದು, ಟಿವಿ ನೋಡಿಸು, ತಿರುಗಲಿಕ್ಕೆಲ್ಲ ಹೋಗಿದ್ದು, ಫಂಕ್ಷನ್ ಹೋಗೋದು, ಇದೆಲ್ಲ ಮಾಡ್ತಾ ಇದ್ದೆ. ಸೊ ಈಗ ಉಡುಪಿಯಲ್ಲಿ ಬೇರೆ ಏನ್ ಮಾಡ್ತಾ ಇದ್ರಿ ನೀವು? ಮನೇಲೇ ಇದ್ರಿ, ಬೇರೆ ಏನಾದ್ರು ಹವ್ಯಾಸ ಇತ್ತಾ? ಇವಾಗ ಸ್ವಲ್ಪ ಬಿಸಿ ಇದ್ದೀರಾ? ಏನ್ ಮಾಡ್ತಾ ಇದ್ರಿ? ನಾನು ರಂಗೋಲಿ ಕಾಂಪಿಟೇಷನ್ಗೆಲ್ಲ ಅಟೆಂಡ್ ಮಾಡ್ತೀನಿ. ರಂಗೋಲಿ ಬಗ್ಗೆ ತುಂಬಾ ಆಸಕ್ತಿ ಇದೆ. ದೊಡ್ಡ ರಂಗೋಲಿ ಹಾಕೋದು ತುಂಬಾ ಇಷ್ಟ. ಕಲರ್ ಎಲ್ಲ ಹಾಕೋದಿಲ್ಲ ನಾನು, ತುಂಬಾ ದೊಡ್ಡದು. ಇದು ಲಾಸ್ಟ್ ವೀಕಲ್ಲಿ ನಾನು
ಒಂದು 1800 ಚಿಕ್ಕಿದ್ದು ಒಂದು ರಂಗೋಲಿ ಹಾಕಿದ್ದೀನಿ ಉಡುಪಿ ಎಲ್ಲಿ ಹಾಕಿದ್ದು? ಉಡುಪಿಯಲ್ಲಿ. ಹಾಂ, ಓಹೋ, ಉಡುಪಿಯಲ್ಲಿ ಹಾಕಿದ್ದೀನಿ. ಹಾಗೆ ನಂಗೆ ಎಲ್ಲರೂ ಹೋದ್ರೆ ತುಂಬ ಜಾಗ ಸಿಕ್ಬಿಟ್ರೆ ದೊಡ್ಡ ರಂಗೋಲಿ ಹಾಕೊಂಡು ದೊಡ್ಡ ರಂಗೋಲಿ ಹಾಕ್ತೀರಾ? ಓಕೆ, ತುಂಬಾ ಆಸಕ್ತಿ ಅದ್ರ ಬಗ್ಗೆ ಎಲ್ಲ. ರಂಗೋಲಿ ಬಗ್ಗೆ ಮತ್ತೆ ಸ್ಟಿಚ್ ಮಾಡ್ತೀನಿ. ಹೊಲಿತೀರಾ? ಬಟ್ಟೆ ಹೊಲಿತೀನಿ. ಮತ್ತೆ ಪುಸ್ತಕ ಓದೋದು ಇವೆಲ್ಲ ಸಣ್ಣ ಸಣ್ಣ ಹವ್ಯಾಸ. ಟೈಮ್ ಸಿಕ್ಕಿದಾಗ ಪುಸ್ತಕ ಓದೋದು, ಪೇಪರ್ ಓದೋದು, ಟಿವಿ ನೋಡೋದು. ಇದಾಯ್ತಾ? ಇದಾಯ್ತು. ಇದೆಲ್ಲ ಆಗಿದೆಲ್ಲ, ಇದೆಲ್ಲ ಹಾಕೊಂಡಿದ್ದೀರಾ? ಅದನ್ನ ತೆಗೆದಿಟ್ಕೊಳ್ತೀರಾ ಯಾವ್ದಕ್ಕಾದ್ರೂ ಹಾಕೋದು? ಆ ಹೂರ್ಣ ತರ ಇದೊಂಥರ ಹೂರ್ಣದಾಗೆ. ಆಯ್ತಾಯ್ತು. ಇದನ್ನ ಹಾಕೋದು ಬೇಡಲ್ಲ, ಇದಕ್ಕೆ ಹಾಕ್ಬೋದಾ? ಹಾಕ್ಬಿಡಿ, ತೊಂದರೆ ಇಲ್ಲ. ಇಲ್ಲಿ ಕೆಳಗೆ ಏನಾದ್ರೂ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಎಲ್ಲ ಬಂದಿದೆಯಾ ರಂಗೋಲಿಗೆ? ತುಂಬಾ ಸಲ ಬಂದಿದೆ. ತುಂಬಾ ಸಲ ಪ್ರೈಸ್ ಬಂದಿದೆ. ಓಕೆ, ಕಲರ್ ಹಾಕುದಿಲ್ಲ, ಕಲರ್ ಹಾಕುದು ಬಣ್ಣ ಹಾಕದೆ ಬರೀ ಚಿಕ್ಕ ಸಪೂರ ಎಳೆ ಮತ್ತೆ ಇದು ಮಾಡಿ ಹಾಕ್ತೀನಿ ದೊಡ್ಡದು. ಓಕೆ, ಸರಿ. ಇದಾಚೆಗೆ ಬಿಸಿ ಇದೆ. ಇದಿವಾಗ ಹೂರ್ಣಕ್ಕೆ ರೆಡಿ ಆಯ್ತು. ಇನ್ನೇನ್ ಮಾಡ್ಕೊಳ್ಳೋದು? ಇದಕ್ಕೆ ಉಪ್ಪು ಮತ್ತೆ ಸ್ವಲ್ಪ ಸಕ್ಕರೆ. ಉಪ್ಪು ಮತ್ತೆ ಸಕ್ಕರೆ ಹಾಕೊಳ್ಳೋದಾ? ಅದ ಉಪ್ಪು ಸಕ್ಕರೆ ಹಾಕೊಂಡ್ಬಿಟ್ರೆ ಹೂರ್ಣ ರೆಡಿ ಆಗುತ್ತೆ. ಹೂರ್ಣ ರೆಡಿ ಆಗುತ್ತೆ. ಓಕೆ, ಸಕ್ಕರೆ ಹಾಕೊಳ್ಳೋದು. ಅದನ್ನ ಚೆನ್ನಾಗಿ ಕಲ್ಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಲ್ಲ? ಈಗ ಬಿಸ್ಕಟ್ ರೊಟ್ಟಿಗೆ ಹೂರ್ಣ ರೆಡಿ ಮಾಡ್ಕೊಂಡಿದೀವಲ್ವಾ, ಇನ್ನೇನ್ ಹಾಕೋದು? ಸಕ್ಕರೆ ಹಾಕಿದೀರಾ ಮತ್ತೆ ಉಪ್ಪು ಹಾಕಾಯ್ತು. ಇನ್ನು ಲಿಂಬೆಹಣ್ಣು. ಓಕೆ, ನಿಂಬೆಹಣ್ಣು ಲಾಸ್ಟಿಗೆ ಹಾಕೋದಾ? ಲಿಂಬೆಹಣ್ಣು ಮತ್ತೆ ಗರಂ ಮಸಾಲ ಬೇಕು. ಗರಂ ಮಸಾಲ ಇದಕ್ಕೆ ಹಾಕ್ತೀರಾ? ಗರಂ ಮಸಾಲ ಅಂದ್ರೆ ಇದು ರೆಗ್ಯುಲರ್ ಆಗಿ ಗರಂ ಮಸಾಲ ಎಲ್ಲ ನಾವು ಅಡಿಗೆಗೆ. ಹಿಂಗು ಕೂಡ ಕೊಡಿ ಸ್ವಲ್ಪ. ಹಿಂಗು ಒಂದು ಸ್ವಲ್ಪ ಚಿಟಿಕೆ ಸಾಕು. ಸರಿ ಸರಿ. ಅದನ್ನೇನ್ ಮಾಡೋದು? ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಬೋದು. ಕೈಯಲ್ಲೇ ಕೆಲವೊಂದ್ಸತಿ ಕೈಯಲ್ಲೇ ಮಾಡ್ಬೇಕು. ಅದು ಎಷ್ಟೇ ನೀವು ಸ್ಪೂನು ಅಥವಾ ಬೇರೆ ತಗೊಂಡ್ರು ಅದು ಸರಿ ಆಗೋದಿಲ್ಲ ಅಲ್ವಾ? ಓಕೆ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ನಿಂಬೆಹಣ್ಣೆಲ್ಲ ಹಾಕಿ? ಸರಿಯಾಗಿ ಮಿಕ್ಸ್ ಮಾಡ್ಬೇಕು, ಎಲ್ಲದೂ ಮಿಕ್ಸ್ ಆಗ್ಬೇಕು. ನೀರೇನು ಹಾಕೋದು ಬೇಡ? ಏನು ಬೇಡ, ಏನು ಹಾಕ್ಬಾರ್ದು. ಓಕೆ ಓಕೆ. ಸೊ ಇವಾಗ ಅದ್ರದ್ದು ಏನದು ಬಿಸ್ಕುಟ್ ರೊಟ್ಟಿಗೆ ಹೂರ್ಣ ರೆಡಿ ಆಯ್ತು. ಇನ್ನೇನ್ ಮಾಡೋದು? ಈಗ ನಂಗೊಂದು ಬೌಲ್ ಕೊಡಿ. ಬೌಲು. ಅದಕ್ಕೆ ಈಗ ಏನ್ ಮಾಡ್ಕೊಳ್ಳೋದು? ಅದಕ್ಕೆ ಉಪ್ಪು ಒಂಚೂರು ಕೊಡಿ. ಇದು ಹಿಟ್ಟು ರೆಡಿ ಮಾಡ್ಕೊಳ್ಳೋದು? ಹಿಟ್ಟು ರೆಡಿ ಮಾಡಬೇಕು. ಮತ್ತೆ ಒಂಚೂರು ನೀರು ಕೊಡಿ, ಸ್ವಲ್ಪ. ಓಕೆ, ಉಪ್ಪು ಕರಗಿಸ್ಕೊಂತೀರಾ? ಸ್ವಲ್ಪ ಕರಗಿಸ್ಕೊಂತೀವಿ. ಮತ್ತೆ ರವೆ ಕೊಡಿ. ತಗೊಳಿಸ್ಕೊಂಡು. ಇದಿವಾಗ ಹಿಟ್ಟಿಗೆ ಯಾವ ಪ್ರಮಾಣ ಅಂತ ಇದೆಯಾ? ಎಷ್ಟು ಹಾಕೊಳ್ಬೇಕು ಅಂತ? ಅದು 1-2 ಸ್ಪೂನ್ ರವೆ ಹಾಕ್ಬೇಕು. 1 ಕಪ್ಪು ಹಿಟ್ಟಿಗೆ ಮೈದಾಕ್ಕೆ 2 ಸ್ಪೂನ್ ರವೆ ಹಾಕಿದ್ರೆ ಸಾಕು. ಓಕೆ, ಸರಿ. ಮೈದಾ ಕೊಡಿ. ಅಂದ್ರೆ ಇದು ಸ್ವಲ್ಪ ಏನದು ಕ್ರಿಸ್ಪಿನೆಸ್ಗೋಸ್ಕರ ರವೆ ಹಾಕೋದಾ? ಸ್ವಲ್ಪ ಗರಿ ಗರಿ ಆಗಿ ಬರ್ಲಿ ಅಂತ. ಹೌದು. ಮತ್ತೆ ಗಟ್ಟಿ ಉಳಿತೇವೆ 2 ದಿವಸ ಆದ್ರೂ ಸಹ ಏನು ಹಾಳಾಗಲ್ಲ. ಇದೊಂದ್ 2 ದಿನ ಇಟ್ಕೋಬೋದಾ? 2 ದಿವಸ ಅಲ್ಲ, 1 ವಾರ ಇಡ್ಬೋದು, ಏನಾಗಲ್ಲ. ಅಂದ್ರೆ ಕಾಯಿ ಫ್ರೈ ಮಾಡಿರ್ತೀವಲ್ಲ, ಏನಾಗಲ್ಲ. ಏನಾಗದಿಲ್ಲ. ಚೂರು ಸೋಡಾ ಪುಡಿ ಕೊಡಿ. ಸೋಡಾ ಪುಡಿ ಸ್ಪೂನ್ ಬೇಡ, ಕೈಯಲ್ಲಿ ಚೂರು ಹಾಕ್ಬಿಟ್ಟು. ಚೂರು ಹಾಕ್ತೀರಾ? ಚೂರು ಒಂದು ಚಿಟಿಕೆ ಹಾಕಿದ್ರೆ ಸಾಕು. ಸುಮ್ನೆ ಒಂಥರ ಮೃದು ಆಗಿರ್ಲಿ ಅಂತ. ಒಂಚೂರು ಎಣ್ಣೆ ಕೊಡಿ. ಕಾಯಿಸಿದ ಎಣ್ಣೆ ಬೇಡ, ಸುಮ್ನೆ ಈ ತರನೇ ಸ್ವಲ್ಪ ಎಣ್ಣೆ ಹಾಕೋದಾ? ಸ್ವಲ್ಪ ಹಾಕಿದ್ರೆ ಸರಿ. ಸರಿ ಸರಿ. ಮತ್ತೆ ಮನೇಲಿ ಇದ್ದಾಗ ಎಲ್ಲ ಅಡಿಗೆ ಎಲ್ಲ ಮಾಡ್ತೀರಾ? ನೀವೇ ಮಾಡೋದಾ? ಮಾಡ್ತೀನಿ. ಅಡಿಗೆ ಬಗ್ಗೆ ಅಂದ್ರೆ ಹೊಸ ತಿಂಡಿ ಎಲ್ಲ ಮಾಡೋ ಇಂಟ್ರೆಸ್ಟ್ ಇದೆಯಾ? ಖಾನಾವಳಿ ಎಲ್ಲ ನೋಡಿದೀರಾ? ನೋಡ್ತೀನಿ. ಹೌದಾ? ಬೆಂಗಳೂರಿಗೆ ಬಂದ್ಮೇಲೆ ನಮ್ಗೆ ಬೆಂಗಳೂರಲ್ಲಿ ನೋಡಿ ಇಂಟ್ರೆಸ್ಟ್ ಬಂದಿದೆ. ಹೌದಾ? ಮಾಡಿದೀರಾ ಅಡ್ಗೆ ಏನಾದ್ರು ನೋಡ್ಕೊಂಡು? ಕೆಲವು ಮಾಡಿದೀನಿ. ಹೌದಾ? ಇದು ಯಾವ ತರ ಅಂದ್ರೆ ಗಟ್ಟಿ ಆಗ್ಬೇಕಾ ಅಥವಾ ಸ್ವಲ್ಪ ಗಟ್ಟಿ ಆದ್ರೆ ಒಳ್ಳೇದು? ಗಟ್ಟಿನೇ ಇರ್ಬೇಕು. ಕ್ರಿಸ್ಪಿ ಬರ್ಬೇಕಲ್ಲ, ಹಾಗಾಗಿ. ಇನ್ನೇನ್ ಮಾಡ್ತೀರಾ ಈ ತರ ಏನಾದ್ರು? ಅಂದ್ರೆ ನೀವೀಗ ಉಡುಪಿ ಅಲ್ವಾ? ಉಡುಪಿಯಲ್ಲಿ ಏನು ಒಂದು ಬೇರೆ ತಿಂಡಿಗಳು, ಎಣ್ಣೆ ತಿಂಡಿಗಳ ಏನ್ ತುಂಬಾ ಫೇಮಸ್ ಅಂತ ಏನಿದೆ ಅಲ್ಲಿ ನಿಮ್ ಪ್ರದೇಶದಲ್ಲಿ? ನಮ್ಮ ಪ್ರದೇಶದಲ್ಲಿ ಮಂಗಳೂರು ಬನ್ ಅಂತ ಹೇಳ್ತಾರಲ್ಲ, ಬನ್ಸ್ ತುಂಬಾ ಫೇಮಸ್ ಅಲ್ಲಿ. ಮತ್ತೆ ಸಜ್ಜಿಗೆ ರೊಟ್ಟಿ, ವಡೆ, ಸಜ್ಜಿಗೆ ವಡೆ ರವೆದು ರವೆದು ಎಲ್ಲ ಮಾಡ್ತಾರೆ.
ನೀವೆಲ್ಲ ಮಾಡ್ತೀರಾ? ಮಕ್ಕಳಿಗೆಲ್ಲ ಇಷ್ಟನಾ? ಆ ಮಕ್ಕಳಿಗೆ ಇಷ್ಟ. ಇಬ್ರು ಮಕ್ಕಳು, ಹೆಣ್ಮಗು ಮನೆ ಅಂದ್ರೆ ಹೆಣ್ಮಗಳ ಮನೇಲಿ ಇದ್ದೀರಾ ಇವಾಗ? ಹೌದೌದು. ಇನ್ನೊಬ್ಬ ಮಗ ಅಂತ ಹೇಳಿದ್ರಿ, ಅವರಿಗೆ ಮಗು ಇದೆಯಾ? ಒಂದು ಗಂಡು ಮಗು ಇದೆ. ಹೌದಾ, ಅಲ್ಗೂ ಹೋಗ್ತೀರಾ? ಹೋಗ್ತೀನಲ್ಲ, ತಿಂಗಳಿಗೊಮ್ಮೆ ಎಲ್ಲರೂ ಹೋಗಿ ಬರ್ತೀನಿ. ಈಗ ಹಿಟ್ಟು ರೆಡಿ ಆಯ್ತಾ? ಅಂದ್ರೆ ಚೆನ್ನಾಗಿ ನಾದ್ಕೋಬೇಕು. ಸರಿ ನಾದ್ಕೊಳ್ಬೇಕು, ಮೆತ್ತಗಾಗುತ್ತೆ ಅವಾಗ. ಇನ್ನೇನ್ ಮಾಡೋದು? ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಬೇಕು. ನೀರ್ ಸಾಕಲ್ಲ ಇದು? ನೀರು ಬೇಡ. ಸೊ ಮಗನ ಮನೆಗೆ ಹೋದಾಗ, ಮಗಳ ಮನೆಗೆ ಬಂದಾಗೆಲ್ಲ ತಿಂಡಿಗಳನ್ನ ಮಾಡ್ಕೊಂಡ್ ಬರ್ತೀರಾ? ಬರುವಾಗ ಮಾಡ್ಕೊಂಡ್ ಬರ್ತೀನಿ, ಮತ್ತೆ ಅಲ್ಲಿ ಬಂದ್ಮೇಲೂ ಮಾಡ್ತೀನಿ. ಹೌದಾ? ಏನ್ ಇಷ್ಟ ಮಗಳಿಗೆ? ಮಗಳಿಗೆ ಇದೆ ಬಿಸ್ಕುಟ್ ರೊಟ್ಟಿ ಎಲ್ಲ ಇಷ್ಟ. ಬಿಸ್ಕುಟ್ ರೊಟ್ಟಿ ಇಷ್ಟನಾ? ಏನ್ ಮಾಡ್ಕೊಟ್ರೆ ಇಷ್ಟವೇ. ಇಷ್ಟನೇ, ತಿಂತಾಳೆ ಅಮ್ಮ ಮಾಡಿದ್ದು ಅಂತ. ಅದು ಒಂಥರ ಅಮ್ಮ ಮಾಡೋದೇ ಒಂದು ರುಚಿ ಜಾಸ್ತಿ ಅಲ್ವಾ ಯಾವಾಗ್ಲೂ. ಅದಕ್ಕೆ ಒಂಥರ ಏನದು ತವ್ರ ಮನೆಗೆ ಹೋಗೋದು, ತವ್ರಿಗೆ ಹೋಗಿ ಅಮ್ಮ ಮಾಡಿದ್ದು ತಿನ್ನೋದೇ, ಮದುವೆ ಆದ್ಮೇಲೆ ಅದೊಂಥರ ಖುಷಿನೇ ಬೇರೆ. ಸಿಂಪಲ್ ಆಗಿ ಅಡುಗೆ ಮಾಡಿದ್ರು ಅದೊಂಥರ ಹೆಣ್ಮಕ್ಳಿಗೆ ಇಷ್ಟನೇ ಆಗತ್ತೆ. ಸಾಕು, ಇಷ್ಟು ಮಾಡಿ ಸಾಕಲ್ವಾ? ಸೊ ಇದು ಲಟ್ಟಣಿಗೆ ಇದೆ, ಇದನ್ನ ಪೂರಿ ತರ ಮಾಡೋದಾ? ಚಿಕ್ಕ ಚಿಕ್ಕ ಲಡ್ಸ್ಕೊಳ್ಳೋದು. ಫಸ್ಟಿಗೆ ಸಣ್ಣ ಸಣ್ಣ ಇಟ್ಟುಕೊಳ್ಳಿ ಒಂದು ಸ್ವಲ್ಪ. ಇದರಲ್ಲಿ ಕೆಲವೊಂದ್ ಕಡೆ ನಾನು ಕೇಳಿದ್ದೀನಿ ಸಿಹಿ ಹೂರ್ಣನು ಮಾಡ್ತಾರೆ. ಅದು ಆಗುತ್ತೆ, ಅದಕ್ಕೆ ಸಂಜೀರ ಅಂತ ಹೇಳ್ತಾರೆ ಸ್ವೀಟಿಗೆ. ಉಡುಪಿ ಕಡೆ ಎಲ್ಲ ಸಂಜೀರ ಅಂತ ಹೇಳ್ತಾರೆ. ಅರಳು ಮತ್ತೆ ತೆಂಗಿನಕಾಯಿ ಹಾಕ್ತಾರೆ, ಮೆಣಸೆಲ್ಲ ಹಾಕಲ್ಲ. ಸಿಹಿದಲ್ವಾ? ಸಿಹಿ ಹೂರ್ಣ ಅಂದ್ರೆ ತೆಂಗಿನಕಾಯಿ. ಹೂರ್ಣ ಈಚೆ ಕೊಡಿ. ಈಗ ಆ ಹೂರ್ಣನ ಹಾಕೋದು, ಇದಕ್ಕೆ ಹಾಕಿ ಫಿಲ್ ಮಾಡಬೇಕು. ಈ ಹೋಳಿಗೆಗೆ ತುಂಬಿಸ್ತಾರಲ್ಲ, ಹೌದೌದು, ಹಾಗೆ ಮಾಡ್ಕೋಬೇಕು. ಹೋಳಿಗೆ ಹೂರ್ಣ ಮಾಡ್ದಂಗೆ ಇದು ಈ ರವೆ ಹೂರ್ಣನ ಇಟ್ಕೊಳ್ಳೋದು, ಮಾಡ್ಕೊಳ್ಳೋದು. ಅದನ್ನ ಪುನಃ ಅಂದ್ರೆ ಮೈದಾ ಆಗಿರೋದ್ರಿಂದ ಒಳ್ಳೆ ಬೈಂಡಿಂಗ್ ಇರುತ್ತೆ, ಅಂಟು ತಿನ್ನು ಬರೋದಿಲ್ಲ ಅಲ್ಲ, ಬರಲ್ಲ, ಇದಾಗೋದಿಲ್ಲ. ಇದು ಎಷ್ಟು ದೊಡ್ಡದು ಮಾಡ್ತೀರಾ? ಇಷ್ಟೇ ದೊಡ್ಡದು. ಅಷ್ಟೇ ಮಾಡೋದಾ? ಹಚ್ಚಿಲ್ಲ ಗ್ಯಾಸ್? ಗ್ಯಾಸ್ ಹಚ್ಕೊಂಡು ಕಾಯಕ್ಕೆ ಎಣ್ಣೆಗೆ ಇಟ್ಕೊಬಿಡೋಣ. ಈಗ ಎಣ್ಣೆ ಕಾಯ್ತಾ ಇದೆ, ಇನ್ನೊಂದು 3 ಮಾಡ್ಕೊಂಡ್ಬಿಡ್ತೀರಾ? ಉಂಡೆ ಮಾಡ್ಕೊಂಡಿದ್ದೀರಾ ಅಲ್ಲ ಆಲ್ರೆಡಿ? ಇಲ್ಲಿ ಬಂದ್ಮೇಲೆ ಟೈಮ್ ಇದೆಯಾ ರಂಗೋಲಿ ಹಾಕೋದಕ್ಕೆ? ಅದು ಇದೆಲ್ಲ ಹೇಳ್ತಾ ಇದ್ರಲ್ಲ. ಸ್ವಲ್ಪ ಇರುತ್ತೆ ಟೈಮ್. ಮಾಡ್ತೀರಾ? ಜಾಗ ಎಲ್ಲ ಸ್ವಲ್ಪ ಹೊರಗಡೆಯಿಂದ ಚಿಕ್ಕದಿರುತ್ತೆ, ಅಂಗಳ ಎಲ್ಲ ಇಲ್ಲಲ್ಲ ಬೆಂಗಳೂರಲ್ಲಿ. ಅದು ಊರಲ್ಲಿ ಇದ್ದಂಗಿರಲ್ಲ, ದೊಡ್ಡದೆಲ್ಲ ಹಾಕ್ಲಿಕ್ಕೆ ಆಗಲ್ಲ, ಚಿಕ್ಕದ್ ಹಾಕ್ಬೋದು. ಮನೆ ಮುಂದೆ ಅಲ್ಲೆಲ್ಲ ಜಾಗ ಇರುತ್ತೆ. ನೀವು ಪರ್ಕಳ ಅಂದ್ರೆ ಹಳ್ಳಿ ಅಲ್ವಾ? ಸ್ವಲ್ಪ ಹಳ್ಳಿ, ಸೊ ಅಲ್ಲೆಲ್ಲ ಜಾಗಗಳು ಜಾಸ್ತಿ ಇರುತ್ತೆ. ಸಿಟಿಯಲ್ಲಿ ಅದೆಲ್ಲ ಕಡಿಮೆ. ಇದು ಒಂಥರ ಏನು ಒಳಗೆ ಸ್ವಲ್ಪ ದಪ್ಪ, ತುಂಬಾ ತಿನ್ ಮಾಡಬಾರ್ದಲ್ವಾ? ತುಂಬಾ ತಿನ್ ಮಾಡಿದ್ರೆ ಒಡೆದೋಗುತ್ತೆ. ಹದ ಮಾಡ್ಬೇಕು, ಹದ ಮಾಡ್ಕೊಂಡು ಅದೊಂದು ಇಂಪಾರ್ಟೆಂಟ್. ಮತ್ತೆ ಒಡೆದಿದ್ದಾಗೆ ಮಾಡ್ಬೇಕು, ಇಳಿಸ್ಬೇಕು. ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಇಳಿಸ್ಬೇಕು. ಅದು ನೋಡಿ 2 ಲೇಯರ್ ಚೆನ್ನಾಗಿ ಬಂತು. ನೀವು ಒಳಗಿಂದ ಸ್ಟಫ್ ಕೂಡ ನೀಟಾಗಿ ಗೊತ್ತಾಗುತ್ತೆ ಒಳಗೆ ಏನೋ ಇದೆ ಅನ್ನೋ ಹಾಗೆ. ಮನೆಯವ್ರಿಗೆ ಏನು ಇಷ್ಟ ನೀವು ಮಾಡೋದು? ಎಲ್ಲದೂ ಇಷ್ಟ. ಎಲ್ಲದೂ ಇಷ್ಟನಾ? ಏನ್ ಮಾಡ್ತಾ ಇದ್ರು ಮುಂಚೆ ಮನೆಯವರು? ನಮ್ದು ಒಂದು ಸಣ್ಣದು ಕ್ಯಾಂಟೀನ್ ಇತ್ತು, ನಡೆಸ್ತಾ ಇದ್ರಾ? ಮಾಡಿ ಬಡಿಸೋದಂದ್ರೆ ತುಂಬಾ ಖುಷಿ ಆಗುತ್ತೆ. ಅದು ಇಂಪಾರ್ಟೆಂಟ್ ಅಲ್ವಾ? ಬೇಕು, ಮಾಡೋಕ್ ತಿನ್ನಕ್ ಜನ ಬೇಕು, ಆಸಕ್ತಿ ಬೇಕು. ಇದೊಂದು ಮಾಡ್ಬಿಡ್ತೀರಾ? ಎಣ್ಣೆ ಕಾಯ್ತಾ ಇದೆ, ಇರ್ಲಿ ಅಲ್ಲ. ಇತ್ತೀಚೆಗೆ ಹೋಗಿದ್ರಾ ಊರಿಗೆ? ಕಳೆದ ವಾರದಲ್ಲಿ ಹೋಗಿದ್ದೀನಿ. ಹೋಗಿ ಬಂದಿದ್ದೀರಾ? ಮಳೆಗಾಲ ಎಲ್ಲ ಅದೊಂದು ಬೇರೆ ಅಲ್ಲ, ಉಡುಪಿ ಮಂಗಳೂರು ಸೈಡು ಅಂದ್ರೆ. ಹೌದು, ತುಂಬಾ ಮಳೆ ಅಲ್ವಾ? ಮಳೆ ಎಲ್ಲ ಇರುತ್ತೆ. ಬೆಂಗಳೂರಲ್ಲಿ ಸ್ವಲ್ಪ ಬೇರೆ ವೆದರು. ಸೆಟ್ ಆಯ್ತಾ? ಸ್ವಲ್ಪ ಸೆಟ್ ಆಯ್ತು, ಆಗಿದೆ. ಏನ್ ಮಾಡ್ತಾಳೆ ಇವಾಗ ಮೊಮ್ಮಗಳು? ಕವಚ್ತಾ ಇದ್ದಾಳ? ಕವಚ್ ಸ್ವಲ್ಪ ಕುತ್ಕೊಳ್ಳೋ ಟ್ರೈ ಮಾಡ್ತಾ ಇದ್ದಾಳೆ, ಕುತ್ಕೊಳ್ಳಿಕ್ಕೆ. ಅದೇ ಒಂದು ಖುಷಿ ಆಗುತ್ತೆ, ಎಕ್ಸ್ಪೀರಿಯನ್ಸ್. ಅಜ್ಜ ಅಜ್ಜಿ ಅಂದ್ರಿಗೆ ಅವ್ರಿಗೆ ಮಕ್ಕಳಾದಾಗ ಎಲ್ಲ ತುಂಬಾ ಬ್ಯುಸಿ ಇರ್ತಾರೆ, ಮೊಮ್ಮಕ್ಕಳಾದಾಗ ಒಂದು ಆರಾಮ ಎಂಜಾಯ್ ಮಾಡೋದು.
ಆಯ್ತಲ್ಲ, ಹೀಗೆ ಬಿಸಿ ಆಗಿದೆಯಾ ನೋಡ್ಕೊಂಬಿಡಿ. ಈಗ ಎಣ್ಣೆ ಕಾದಿದೆ ಅಲ್ವಾ? ಹೌದು. ಓಕೆ, ಈಗ ಎಣ್ಣೆಗೆ ಹಾಕೋತೀರಾ? ಹಾಕೊಳ್ತೀನಿ. ಅದು ಕೊಡಿ, ಜಾಲರಿ ಕೊಡಿ. ಜಾಲರ ತಗೊಳ್ಳೋಣ ಅಲ್ಲ. ಮತ್ತು ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೋದಾ? ಹಾಕ್ಬೋದು, ಜಾಗ ಇದ್ರೆ ಎಷ್ಟು ಹಾಕ್ಬೋದು. ಸರಿ ಸರಿ. ಒಂದಕ್ಕೊಂದು ಅಂಟೋದು ಏನಾಗಲ್ಲ. ಏನಾಗಲ್ಲ. ಒಳ್ಳೆ ಪೂರಿ ತರ ಉಬ್ಬುತ್ತಾ ಇದೆ ಅಲ್ಲ? ರೂಟ್ ಆಗುತ್ತದು. ಅದು ಎರಡು ಪದ್ರ ಇರೋದ್ರಿಂದ ಚೆನ್ನಾಗಿ ಬೇರೆ ಬೇರೆಯಾಗಿ ಪೂರಿ ತರನೇ ಆಗ್ತಾ ಇದೆ ಅಲ್ವಾ? ಒಡೆದೋದ್ರೆ ಎಲ್ಲ ಬಿಡಿಸ್ಕೊಂಡು ಹೋಗ್ಬಿಡುತ್ತೆ. ಅದೊಂದು ಜಾಗ್ರತೆ ನಡೆಸುವಾಗ. ಎರಡು ಕಡೆ ಬೇಯಿಸ್ಬೇಕಲ್ವಾ? ಸ್ವಲ್ಪ ದಪ್ಪ ಮತ್ತೆ ಹೂರ್ಣ ಇದೆ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕಲ್ಲ. ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಪ್ಲಸ್ ಏನದು ಚೆನ್ನಾಗಿ ಕಾಣ್ತಾ ಇದೆ. ಮಕ್ಕಳಿಗೆ ಎಲ್ಲ ಫಸ್ಟ್ ನೋಡಿದಾಗನೇ ಚೆನ್ನಾಗಿ ಕಾಣುತ್ತೆ ಅಂತಾರಲ್ಲ, ಆ ತರ ಇದೆ. ಇಷ್ಟ ಆಗುತ್ತೆ. ಸಾಯಂಕಾಲ ಸ್ನಾಕ್ಸ್ ತರಾನೇ ತಿನ್ನೋದಾ? ನೀವು ಮಾಡಿದ್ರೆ ಯಾವಾಗ? ಮಧ್ಯಾಹ್ನ ಊಟಕ್ಕೆ? ಸಾಯಂಕಾಲ ತಿಂಡಿಗೆ ಮಾಡೋದು. ಸ್ನಾಕ್ಸಿಗೆ ಒಟ್ಟಿಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಯಾವ್ದಾವ್ದು ಅಂಗಡಿ ತಿಂಡಿ ಎಲ್ಲ ತಿನ್ನೋದಕ್ಕಿಂತ ಇದು ಒಳ್ಳೇದಲ್ವಾ? ನಾವು ಮನೇಲೆ ಮಾಡಿರ್ತೀವಿ. ಮತ್ತೆ ಇದು ಖರ್ಚು ಕಡಿಮೆ, ತುಂಬಾ ಖರ್ಚಾಗೋದಿಲ್ಲ. ಹೌದು, ಕರೆಕ್ಟ್. ತುಂಬಾ ಏನೇನೋ ಎಲ್ಲೆಲ್ಲೋ ಅಂಗಡಿಯಿಂದ ತರಬೇಕಲ್ಲ. ರವೆ, ಉಪ್ಪಿಟ್ಟು ರವೆ ಇದೆ, ತೆಂಗಿನಕಾಯಿ ಸಾಮಾನ್ಯ ಉಪಯೋಗಿಸಿ ಮಾಡುವಂತದ್ದು. ನೀವ್ ಹೇಳಿದಾಗ ಅದು ಕೂಡ ಒಂದೊಂದ್ಸತಿ ಯೋಚನೆ ಮಾಡ್ಬೇಕು. ಎಲ್ರಿಗೂ ಮಾಡುವಂತದ್ದು ಇದು ನಿಜವಾಗ್ಲು. ಎಣ್ಣೆಲಿ ಕರಿಬೇಕು, ಅಪರೂಪಕ್ಕೆ ಒಂದೊಂದು ತಿನ್ನೋದ್ರಿಂದ ಪರವಾಗಿಲ್ಲ. ಜಾಸ್ತಿ ತಿನ್ಬಹುದು, ಎಣ್ಣೆ ಹೆಚ್ಚು ಹೀರ್ಕೊಳ್ಳೋದಿಲ್ಲ. ಇದು ಹೀರ್ಕೊಳ್ಳೋದು ಕಡಿಮೆ, ಎಣ್ಣೆ ಕುಡಿಯೋದು ಕಡಿಮೆ. ಸೊ ಬಿಸಿ ಬಿಸಿ ಇದೆ, ಈಗ ರೆಡಿ ಇದೆ ಅಲ್ಲ? ಟೇಸ್ಟು ನೋಡ್ಲೇಬೇಕು. ನೋಡೋದಕ್ಕೆ ನಾನು ಹೇಳ್ದಂಗೆ ತುಂಬಾ ಏನದು ಆಕರ್ಷಣೆ ಇದೆ ಅದರಲ್ಲಿ, ಪೂರಿ ತರ. ಓಕೆ, ಪ್ರಸಾದ ರೂಪ ಆಗುತ್ತೆ ಅಂತ ಹೇಳ್ತಾರೆ ವಿಭೂತಿ ಹಚ್ಚೋದ್ರಿಂದ. ಬಿಸ್ಕುಟ್ ರೊಟ್ಟಿ ದಕ್ಷಿಣ ಕನ್ನಡದ ತಿಂಡಿ. ತಿಂದ ಟೇಸ್ಟ್ ನೋಡಿ ಖಂಡಿತ ಹೇಳ್ತೀನಿ ಹೇಗಿದೆ. ಓಕೆ, ಮುರಿದ ತಕ್ಷಣ ಒಂಥರ ಕರುಮ್ ಅಂತ ಕ್ರಿಸ್ಪಿನೆಸ್ ಕಾಣ್ತಾ ಇದೆ. ಒಳಗಡೆ ಏನದು ಒಂಥರ ಹೊಗೆ ಬರ್ತಾ ಇದೆ. ಹೂರ್ಣ ಎಲ್ಲ ಒಂಥರ ಅಂಟ್ಕೊಂಡ್ಬಿಡುತ್ತಲ್ಲ, ಒಂಥರ ಎಲ್ಲ ಅದರಲ್ಲೇ ಬೆರ್ತ್ಕೊಂಡ್ಬಿಟ್ಟಿದೆ. ಬಹಳ ಸ್ವಾದಿಷ್ಟವಾಗಿದೆ. ನೀವು ದಕ್ಷಿಣ ಕನ್ನಡದವರಲ್ಲ ಅಂತ ತುಂಬಾ ಲೈಕ್ ಇದೆ. ಲೈಕ್ ಮಾಡಿದೀರಾ? ಖುಷಿ ಆಯ್ತು. ನೀವು ಉಡುಪಿಯವರಲ್ವಾ, ಅದಕ್ಕೆ ಹೇಳ್ದೆ. ಲೈಕ್ ತಿಂಡಿ ಮಾಡಿಕೊಟ್ಟಿದ್ದೀರಾ ಇವತ್ತು. ಭಾರಿ ರುಚಿ ಇದೆ. ನನ್ಗನ್ಸುತ್ತು ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ. ಯಾಕಂದ್ರೆ ತುಂಬಾ ಹದವಾಗಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ, ಒಂದು ಕ್ರಿಸ್ಪಿನೆಸ್ ಕೂಡ ಇದೆ. ಸಾಯಂಕಾಲ ಕಾಫಿ ಟೀ ಒಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ದಕ್ಷಿಣ ಕನ್ನಡದ ಒಂದು ವಿಶಿಷ್ಟವಾದ ಒಂದು ತಿಂಡಿ ಬಿಸ್ಕುಟ್ ರೊಟ್ಟಿಯನ್ನು ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಬಿಸ್ಕುಟ್ ರೊಟ್ಟಿಯನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.